ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೂತನ ಕಟ್ಟಡ ಉದ್ಘಾಟನೆ. ಸಾರ್ವಜನಿಕರಿಗೆ ತ್ವರಿತ ಸೇವೆ ಒದಗಿಸಬೇಕು ಸಚಿವ ರಾಮಲಿಂಗಾರೆಡ್ಡಿ. ಬೆಳಗಾವಿ ವಿಭಾಗ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ನೂತನ ಕಟ್ಟಡವನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿಗಳು ಸಾರ್ವಜನಿಕರಿಗೆ ತ್ವರಿತ ಸಾರಿಗೆ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಬೆಳಗಾವಿ ವಿಭಾಗ ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ನೂತನ ಕಟ್ಟಡವನ್ನು ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಸರ್ಕಾರಕ್ಕೆ ಆದಾಯ ತರುವ ಪ್ರಮುಖ ಇಲಾಖೆಗಳಲ್ಲಿ ಸಾರಿಗೆ ಇಲಾಖೆ ಕೂಡ ಒಂದಾಗಿದೆ. ಸಾರಿಗೆ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದ್ದು ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ನಡೆದಿದ್ದು, ಸಿಬ್ಬಂದಿಗಳು ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಸಿಬ್ಬಂದಿಗಳ ಕೊರತೆ ಕಡಿಮೆಯಾಗಲಿದೆ ಎಂದರು. ಬೈಲಹೊಂಗಲದಲ್ಲಿ 5 ಕೋಟಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಸ್ವಯಂ ಚಾಲಿತ ಚಾಲನಾ ಪಥ ಉದ್ಘಾಟನೆ ಮಾಡಲಾಗಿದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಒದಗಿಸಲಾಗುವುದು. ಕರ್ಕಶ ಹಾರ್ನ್, ಹೆಚ್ಚು ಪ್ರಕಾಶವಾದ ಲೈಟ್ಗಳು ಇರುವ ವಾಹನಗಳನ್ನು ಗುರುತಿಸಿ ದಂಡಗಳನ್ನು ವಿಧಿಸಬೇಕು. ಸಾರಿಗೆ ಇಲಾಖೆ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಬೇಕು ಎಂದು ಹೇಳಿದರು. ಜಿಲ್ಲೆಗೆ ಹೆಚ್ಚುವರಿ ಬಸ್ ಸೌಲಭ್ಯ. ಬೆಳಗಾವಿ ಜಿಲ್ಲೆಗೆ ಒಟ್ಟು 300 ಬಸ್ಗಳನ್ನು ನೀಡಲಾಗುವುದು. ಅದರಲ್ಲಿ ನಗರ ಸುತ್ತಮುತ್ತ ಸಂಚಾರಕ್ಕೆ 100 ಎಲೆಕ್ಟ್ರಿಕಲ್ ಬಸ್ಗಳನ್ನು ಸಹ ಒದಗಿಸಲಾಗುವುದು. ಅದೇ ರೀತಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 50:50 ರಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಸಿಟಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದ್ದು, ಶೀಘ್ರದಲ್ಲಿಯೇ ಲೋಕಾರ್ಪಣೆಗೊಳ್ಳಲಾಗುವುದು ಎಂದು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಮುಂಚೆ ಸಾರಿಗೆ ಇಲಾಖೆ ಕಚೇರಿ ಬಹಳ ಹಳೆಯದಾಗಿತ್ತು. ಬಹುದಿನಗಳಿಂದ ನೂತನ ಕಟ್ಟಡದ ಬೇಡಿಕೆ ಇತ್ತು. ಅದರಂತೆ ಸಿಎಂ ಸಿದ್ದರಾಮಯ್ಯ ಅನುಮೋದನೆಯೊಂದಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಶ್ರಮದಿಂದ ನಗರದಲ್ಲಿ ಸಾರಿಗೆ ಇಲಾಖೆ ನೂತನ ಕಟ್ಟಡ ಲೋಕಾರ್ಪಣೆಗೊಂಡಿದೆ ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು. ಕಟ್ಟುನಿಟ್ಟಿನ ಸಂಚಾರಿ ನಿಯಮ ಜಾರಿಗೆ ತರಲು ಸಲಹೆ. ನಿಯಮ ಉಲ್ಲಂಘನೆ ವಾಹನಗಳಿಗೆ ದಂಡ ವಿಧಿಸುವಂತೆ ಸಲಹೆಯನ್ನ ನೀಡಲಾಯಿತು. ನಂತರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಆಸಿಫ್ ಸೇಠ್ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಅಧ್ಯಕ್ಷ ಹಾಗೂ ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ, ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿನಯ್ ನಾವಲಗಟ್ಟಿ, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತರಾದ ಯೋಗೀಶ್ ಎಎಂ, ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬರಾವ್ ಬೋರ್ಸೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ, ಧಾರವಾಡ ಉತ್ತರದ ಅಪರ ಸಾರಿಗೆ ಆಯುಕ್ತರಾದ ಕೆಟಿ ಹಾಲಸ್ವಾಮಿ, ಬೆಳಗಾವಿ ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಎಂಪಿ ಓಂಕಾರೇಶ್ವರಿ, ಬೆಳಗಾವಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ನಾಗೇಶ್ ಮುಂಡಾಸ್, ನಿವೃತ್ತ ಪ್ರಾದೇಶಿಕ ಸಾರಿಗೆ ಆಯುಕ್ತರಾದ ಶಿವಾನಂದ ಮಗದುಂ, ಗುತ್ತಿಗೆದಾರರಾದ ಉದಯ್ ಕುಮಾರ್ ಆರ್ ಶೆಟ್ಟಿ ಸೇರಿದಂತೆ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಒಂದು ದಿನಕ್ಕೆ 1,80,000 ಟ್ರಿಪ್ಸ್ ಇರುತ್ತೆ. ಎಲ್ಲ ಒಂದು ಅಕಸ್ಮಾತ್ವಾಗಿ ಆಗಿದೆಯೋ ಅಥವಾ ಏನಾದರೂ ಅವ್ರಿಗೆ ಏನಾದರೂ ಸ್ವಲ್ಪ ಏನೋ ಕಾಯಿಲೆ ಏನೋ ಇತ್ತು ತನಿಖೆ ಮಾಡಿ ಅಂತ ಹೇಳಿ ತಿಳ್ಕೊಂಡು ಇವ್ರಿಗೆ ಏನಾಗಿರ್ಲಿಲ್ಲ. 2 ವರ್ಷ ಅಲ್ಲ, ಹಿಂದೆ ನಾನು 4 ವರ್ಷ 4 ತಿಂಗಳು ಇದೇ ಇಲಾಖೆ ಮಿನಿಸ್ಟರ್ ಆಗಿಲ್ಲ, ಯಾವತ್ತೂ ಆಗಿರ್ಲಿಲ್ಲ. ಆಗಿರ್ತಕ್ಕಂಥ ಎಲ್ಲರೂ ದುಃಖ ಆಗಿರುತ್ತೆ. ಅದು ತನಿಖೆ ಮಾಡಕ್ ಹೇಳಿದ್ವಿ. ಬೆಳಗಾವಿ ಜಿಲ್ಲೆಗೆ 200 ಬಸ್ ಅಥವಾ ಎಲೆಕ್ಟ್ರಿಕಲ್ ಬಸ್ 700 ಬಸ್ ಅಂತ ಹೇಳಿದ್ವಿ. ಅದರಲ್ಲಿ 100 ಎಲೆಕ್ಟ್ರಿಕ್ ಬಸ್ ಪ್ಲಸ್ 200 ಬಸ್. ಆಮೇಲೆ ನಮ್ಮ ಇವರಿಗೆ ಇದು ಅಲ್ಲ, ನಮ್ಮ ಡಿ ಸಿ ಇವರಿದ್ದಾರೆ ಎಂ.ಡಿಗೆ ಡಿಸ್ಕ್ರಿಮಿನೇಷನ್ 100 ಕೊಟ್ಟಿದ್ವಿ. ಎಲ್ಲಾ ಜಿಲ್ಲೆಗೂ 100 ಇಲ್ಲಿ ಎಲೆಕ್ಟ್ರಿಕ್ ಬಸ್ 100. ಎಂ.ಡಿ ಅವ್ರ ಹತ್ರ ಒಂದು 100 ಇರುತ್ತೆ. ಅವ್ರು ನೋಡ್ಕೊಂಡು ಎಲ್ಲೆಲ್ಲ ಆದ್ಯತೆ ಸರಿಗ ಪ್ರತಿ ಸಲ ಹೊಸ ಬಸ್ಗಳು ಬಂದ. ನಾನು 4 ವರ್ಷ 4 ತಿಂಗಳು ಹಿಂದೆ ಮಿನಿಸ್ಟರ್ ಆಗಿದ್ದೆ. ಯಾವತ್ತಾದ್ರೂ ಕೊಟ್ಟಿದ್ನಾ? ಆಮೇಲೆ ಈ ಸಲಿನೂ ಕೊಡಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 100 ಬಸ್ ಏನೋ ಕೊಟ್ಟಿದ್ದಾರೆ. ನಾನಂತೂ ಕೊಡೋದಿಲ್ಲ. ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ. ಬಹಳ ಇಡೀ ರಾಜ್ಯ ಎಲ್ಲ ಕಂಪೇರ್ ಮಾಡಿದ್ರೆ ಒಂದು 7-8 ಕಡೆ ಇರ್ಬೋದು ಅಷ್ಟೇ. ಉಳಿದಿರ್ತಕ್ಕಂಥ ತಾಲೂಕ್ ಹೆಡ್ ಕ್ವಾರ್ಟರ್ಸ್, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಎಲ್ಲ ಕಡೆ ಕೂಡ ಆಗಿದೆ. ನಮ್ಮ ಕಡೆಯಲ್ಲಿ ಅಂತಲ್ಲ, ಈ 15-20 ವರ್ಷದಿಂದ ಆಗ್ತಾ ಬಂದಿದೆ. ಬಟ್ ಮಾಡ್ತೀವಿ, ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತೀವಿ. ಯಾವುದಕ್ಕೆ ಏನಿಲ್ಲ, ಬೇಗನೆ ಮಾಡಿದ್ದಾರೆ.
ಚೆನ್ನಾಗಿ ಮಾಡಿದ್ದಾರೆ. ಸಿಟಿ ಬಸ್ ಸ್ಮಾರ್ಟ್ ಸಿಟಿ ಅದು. ಸ್ವಲ್ಪ ಸಿಎಂ ಅವರು ಬರ್ಬೇಕು, ಅದಕ್ಕೆ ಸಿಎಂ ಅವರು ಕರ್ಕೊಂಡ್ ಬರ್ತೀವಿ ಮಾಡ್ಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಆದಷ್ಟು ಬೇಗ ಸಿಎಂ ಟೈಮ್ ತಗೊಂಡು ಮಾಡ್ತಾರೆ. ಜಾಗ ನಮ್ದು, 50% ಹಣನ ನಮ್ದು, ಇನ್ 50% ಅಂತ ವಿಷಯನ್ನ ನಮ್ಮಿಂದ ಅನುಮತಿ ಇಲ್ಲೇ ಮಾಡಿದಾರೆ ಅಂತ ಹೇಳಿದೆ. ಅದೇ ರಿಪೋರ್ಟ್ ಅಲ್ಲಿ ಬಂದಿದ್ದಾರೆ. ಅವ್ರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ, ಚರ್ಚೆ ಮಾಡಿ ನಿರ್ಧಾರ ಮಾಡಿದ ಸರ್ಕಾರ. ಅಂದ್ರೆ ಈಗ ಕ್ರಿಕೆಟ್ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕಾದ್ರೆ ಲೋಕೋಪಯೋಗಿ ಇಲಾಖೆ ಅನುಮತಿಯನ್ನ ಪಡಿಬೇಕು ಅಂತಿದೆ ಸರ್. ಅಲ್ಲ, ಅದು ಯಾವ ಇಲಾಖೆನೂ ಅವ್ರು ಅನುಮತಿ ಪಡೆದಿಲ್ಲ. ಮುಖ್ಯವಾಗಿ ಪೊಲೀಸ್ ಬಹಳ ಮುಖ್ಯ ಇರ್ತದೆ. ಯಾಕಂದ್ರೆ ಅಂತ ದೊಡ್ಡ ಕ್ರೌಡ್ಗೆ ಬಂದೋಬಸ್ತಿ ಮಾಡೋರು ಅವರು. ಹೀಗಾಗಿ ನ್ಯಾಯಮೂರ್ತಿಗಳು ಒಂದು ವರದಿ ಕೊಟ್ಟಿದ್ದಾರೆ. ಇದು ಚರ್ಚೆ ಆಗ್ಬೇಕು, ಅದ್ಮ್ಯಾಗ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಆಕ್ಷನ್ ನೋಡ್ಬೇಕು. ಚರ್ಚೆಯಲ್ಲಿ ಏನೇನ್ ರಿಪೋರ್ಟ್ ಬಹಳ ದೊಡ್ಡ ಸುದೀರ್ಘ ರಿಪೋರ್ಟ್ ಇದೆ, ದೊಡ್ಡ ರಿಪೋರ್ಟ್ ಇದೆ. ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದ್ರೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಆಲ್ರೆಡಿ ಬಿಟ್ಟಿದ್ದಾರೆ. 5,000 ಅವಾಗ ಬಿಟ್ಟಿದ್ದಾರೆ. ಅವಾಗ ಹೇಳಿದೆ ಕೇಳಿದಾಗ 5,000 ಬಿಟ್ಟಿದ್ದು, ಇವತ್ತೇನು ಜಾಸ್ತಿ ಬಿಟ್ಟು ಅವಾಗ 5,000 ಬಿಡ್ಲಿಕ್ಕೆ ಕೇಳಿದ್ವಿ. ಹಿಂದೆ ಎಷ್ಟು ಜಾಸ್ತಿ ಬಂದ್ರೆ ಅಷ್ಟು ಮುಂದೆ ಕೊಡ್ಲಿಕ್ಕೆ ಕೇಳಿದ್ದಾರೆ. ಎರಡು ವರ್ಷದಲ್ಲಿ ಏನ್ ಮಾಡಿದೀವಿ, ನಾವೇನೇನ ಕಾರ್ಯಕ್ರಮ ಮಾಡಿದೀವಿ, ಶಾಸಕರಿಗೆ ಅನುದಾನ ಎಷ್ಟು ಕೊಟ್ಟಿದೀವಿ, ಮತ್ತೆ ಮುಂದೆ ಏನ್ ಮಾಡ್ತೀವಿ ಅನ್ನೋ ಬಗ್ಗೆ ಚರ್ಚೆ ಆಗಿದೆ. ಅವನಿಗೆ ಹೇಳಿದ್ವಿ ಒಳ್ಳೆ ಡೆವಲಪ್ಮೆಂಟ್ ಯಾವಾಗ ಗೊತ್ತಿಲ್ಲ. ಅದು ಮಾಡೋರು ಹೈಕಮಾಂಡ್ ಅವ್ರು, ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲ. ಅದು ಅವರೇ ಮಾಡ್ತಾರೆ. ಅವ್ರು ಯಾವಾಗ ಮಾಡ್ತಾರೆ ಕಾಯ್ಬೇಕಷ್ಟೇ. ಬ್ಯೂರೋ ರಿಪೋರ್ಟ್ ಮಹಾಂತೇಶ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.